ಹಾಯ್ ಹೆಲೋ ಎಲ್ಲರಿಗೂ ನಮಸ್ತೆ ಕರ್ನಾಟಕ. ನಾನು ಇವತ್ತು ಬಂದಿದ್ದೀನಿ ಎಲ್ಲ ಒಂದು ಊಟವನ್ನ ಯಾರು ಇಷ್ಟಪಡ್ತಾರೋ, ಅದ್ರಲ್ಲೂ ನಾನ್ ವೆಜ್ ಅಂದ್ರೆ ಯಾರು ತುಂಬಾ ಇಷ್ಟ ಆಗುತ್ತೋ ಅಂತವ್ರಿಗೆ ಒಂದು ಒಳ್ಳೆ ಪ್ಲೇಸ್, ಒಳ್ಳೆ ಲೊಕೇಶನ್ ನ ತೋರ್ಸೋದಕ್ಕೆ ಅಂತ ಬಂದಿದ್ದೀನಿ. ಈ ಲೊಕೇಶನ್ ಬಂದು ITI ಗೇಟ್ KR ಪುರಂ ಅಲ್ಲಿ ಇದೆ. ಸೊ ನಿಮ್ಗೆ ಇಲ್ಲಿ ಬಂದ ತಕ್ಷಣ ಒಂದು ಸ್ಕೈವೇ ಸಿಗುತ್ತೆ. ಆ ಸ್ಕೈವೇ ಪಕ್ಕದಲ್ಲೇ ಇದೆ ಈ ಒಂದು ಹೋಟೆಲ್. ಸುಮಾರು 20 ವರ್ಷಗಳಿಂದ ಒಂದೇ ಟೇಸ್ಟ್ ನ ಮೇಂಟೈನ್ ಮಾಡ್ಕೊಂಡ್ ಬರ್ತಾ ಇದಾರೆ. ಮತ್ತೆ ಅದ್ರಲ್ಲೂ ಮನೆಯಲ್ಲಿ ಮಾಡುವಂತಹ ಟೇಸ್ಟೇ ಸಿಗುತ್ತೆ ನಿಮ್ಗೆ. ಇಲ್ಲಿನ ಜನ ನೋಡ್ತಾ ನಿಮ್ಗೆ ಆಲ್ಮೋಸ್ಟ್ ಗೊತ್ತಾಗುತ್ತೆ ಇಲ್ಲಿ ಎಷ್ಟು ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಇಲ್ಲಿ ಜನ ಬರೋದು ಅಂತ. ಸೊ ಅಂಡ್ ನಿಮ್ಗೆ ಇಲ್ಲಿ ಕಾಸ್ಟ್ ತುಂಬಾ ಇರುತ್ತೆ ಅನ್ಕೊಂತೀರಾ, ಬಟ್ ಅಮೌಂಟ್ ಬಂದ್ಬಿಟ್ಟು ಎಲ್ಲಾ ಒಂದು ಬಜೆಟ್ ಫ್ರೆಂಡ್ಲಿ ಆಗಿದೆ. ಅದ್ರಲ್ಲಿ ನಾವು ಕೊಡುವಂತ ಅಮೌಂಟ್ ಗೆ 100% ಸ್ಯಾಟಿಸ್ಫೈ ಆಗೋದಂತೂ 100% ಅಂತಾನೆ ಹೇಳ್ಬೋದು. ಸೊ ಇಲ್ಲಿ ಕೆಲವೊಬ್ರು ಊಟನೂ ಸಹ ಮಾಡ್ತಾರೆ, ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಈಗ ಆಲ್ರೆಡಿ ಆಲ್ಮೋಸ್ಟ್ ಗೊತ್ತಾಗ್ಬಿಟ್ಟಿರುತ್ತೆ. ಸೊ ವೆಜ್ ಸಹ ಸಿಗುತ್ತೆ ಅಂಡ್ ನಾನ್ ವೆಜ್ ಸಹ ಸಿಗುತ್ತೆ. ವೆಜ್ ಅಂಡ್ ನಾನ್ ವೆಜ್ ಎರಡು ಒಂದೇ ಕಡೆ ಸಿಗ್ಬೇಕು. ಅದ್ರಲ್ಲಿ ನಮ್ಗೆ ಮನೆ ಟೇಸ್ಟ್ ಬೇಕು, ಅದ್ರಲ್ಲಿ ನಮ್ಮ ಕೊಡುವಂತ ದುಡ್ಡಿಗೆ ಒಂದು ಸ್ಯಾಟಿಸ್ಫೈ ಆಗ್ಬೇಕಂದ್ರೆ ಖಂಡಿತವಾಗ್ಲೂ ನೀವು ಕಣ್ ಮುಚ್ಕೊಂಡು ಈ ಒಂದು ಜಾಗಕ್ಕೆ ಬರ್ಬೋದು. ಅಂಡ್ ಇಲ್ಲಿ ತುಂಬಾ ಸ್ಪೆಷಲ್ ಏನಪ್ಪಾ ಅಂದ್ರೆ ಇದು ಬೋಟಿ ಇಲ್ಲಿ ತುಂಬಾ ಸ್ಪೆಷಲ್ ಅಂತ ಹೇಳಿದ್ರು. ಸೊ ಬೋಟಿ ಸಾಂಬಾರ್ ತಿನ್ನೋದಕ್ಕೆ ಅಂತಾನೆ ಸುಮಾರು ಬೇರೆ ಜಾಗದ ಕಡೆಯಿಂದ ಬರ್ತಾ ಇರ್ತಾರೆ. ಅಂಡ್ ಇಲ್ಲಿ ಆಲ್ಮೋಸ್ಟ್ ನಾವು ನೋಡೋದಾದ್ರೆ ಇಲ್ಲಿ ಪರ್ಮನೆಂಟ್ ಬರೋಂತವ್ರು ತುಂಬಾ ಜನ ಕಾಣಿಸ್ತಾರೆ. ಯಾಕಂದ್ರೆ ಕಾಯಂ ಆಗಿ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಈ ಒಂದು ಲೊಕೇಶನ್ ಬಿಟ್ಟರೆ ಇನ್ನೆಲ್ಲ ಹೋಗೋದೇ ಬೇಡ, ಇನ್ನೆಲ್ಲೂ ಪಕ್ಕದಲ್ಲಿ ಹೋಟೆಲ್ಸ್ ಇದ್ರು ಸಹ ಅವ್ರು ಹೋಗೋದಿಲ್ಲ. ಅಂಡ್ ನಾನು ಹೇಳ್ತಿರೋದಿಷ್ಟೇ, ಖಂಡಿತವಾಗ್ಲೂ ನೀವು ಇಲ್ಲೇ ಸರೌಂಡಿಂಗ್ ಅಲ್ಲಿ ಎಲ್ಲಾದ್ರೂ ಇದ್ರೆ ಅಥವಾ ಈ ಕಡೆ ಏನಾದ್ರು ಬಂದ್ರೆ ಖಂಡಿತವಾಗ್ಲೂ ಒಂದ್ಸರಿ ಈ ಒಂದು ಹೋಟೆಲ್ ಅಲ್ಲಿ ನೀವು ಟೇಸ್ಟ್ ಮಾಡ್ಲೇಬೇಕು ಅಂತ ಹೇಳ್ತೀನಿ. ಅಂಡ್ ಇದು ಟೈಮಿಂಗ್ ಬಂದು ಮಾರ್ನಿಂಗ್ 9:30 ಇಂದ ಈವ್ನಿಂಗ್ 4 o'clock or 5 o'clock ವರೆಗೂ ಇರುತ್ತೆ. ಸೊ ಇನ್ಯಾಕ್ ಮಿಸ್ ಮಾಡ್ತೀರಾ? ಈ ತರ ಒಂದು ಟೇಸ್ಟ್ ಫುಡ್ ಅನ್ನು ಯಾರು ತಿನ್ಬೇಕು ಅನ್ಕೊಳ್ಳಿ. ಅದ್ರಲ್ಲಿ ಇದು ಸ್ಟ್ರೀಟ್ ಫುಡ್ ಆಗಿರೋದಕ್ಕೋಸ್ಕರ ಖಂಡಿತವಾಗ್ಲೂ ನಿಮ್ಗೆ ಬಜೆಟ್ ಫ್ರೆಂಡ್ಲಿ ಆಗಿರೋದಂತೂ 100% ಅಂತಾನೆ ಹೇಳ್ಬೋದು. ಅಂಡ್ ನಿಮ್ಗೆ ಫೇವ್ರೇಟ್ ಆಗಿರೋಂತ ಮುದ್ದೆ ಎಲ್ಲ ಸಿಗುತ್ತೆ ನಿಮ್ಗೆ ಇಲ್ಲಿ. ಸೊ ಮುದ್ದೆ ಜೊತೆ ನಾಟಿ ಕೋಳಿ ತಿಂತಾ ಇದ್ರೆ ಅದ್ರ ರುಚಿನೇ ಬೇರೆ ಅಲ್ವಾ? ಸೊ ಇನ್ಯಾಕ್ ಮಿಸ್ ಮಾಡ್ತೀರಾ? ಒಂದ್ಸರಿ ವಿಸಿಟ್ ಮಾಡ್ಲೇಬೇಕು ಅಂತ ನಾನು ಹೇಳ್ತೀನಿ.